ಆಕಿ ಒಪ್ಕೊಳಕಿಲ್ಲ ಅದಕ್ಕ ಸುಮ್ನೆ ಕುಂದ್ರಿಸಿನಿ ಮನೆ ಒಳಗ ಕೂಡಾಕಿನಿ ಅಂತ ತಾನ ತೋರ್ಸ ನನ್ಗುವ. ಏಯ್ ಮುಚ್ಕೊಂಡ್ ನಿಂತ್ಕೊಳ್ಳೆ, ಬಾಳ ಬಾಯಿ ಬಿಟ್ಬಿಡ. ಯಾರು ಇಲ್ಲ ಅಂತ ಹೇಳಕತ್ತಿಲ್ಲ. ಪುಷ್ಪನ ಇಲ್ಲಿ ಇಟ್ಟಿಲ್ಲ, ನಾವು ಬೆಂಗಳೂರಲ್ಲಿ ಇರ್ತೀವಿ. ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ಟಿವಿ. ಇಲ್ಲಿಲ್ಲ ಆಕಿ, ಇಲ್ಲಿಲ್ಲ. ಈ ಮನ್ಯಾಗ ಯಾರು ಇಲ್ಲ. ನಾನು ಈ ಮನೆ ಒಡೆಯಕ ಬಿಡಕಿಲ್ಲ. ಯಾರು ಇಲ್ಲ ಅಂತ ಹೇಳಕತ್ತಿಲ್ಲ. ಲೋ ಮುತ್ತ, ಲೋ ಸುಂದ್ರ, ಇಬ್ರು ಹೋಗಿ ಬಾಗ್ಲು ಹೊಡಿಯೋ ರೇಂಜ್ಗ ಇವನು ಒಳಕ್ ಬಿತ್ಕೊಬೇಕು. ಆ ತರ ಓದಿರಿ. ಒದ್ದಿರೋ ರೇಂಜ್ಗೆ ಹೆಂಗ್ ಬಿತ್ಕೋಬೇಕು ಗೊತ್ತಾ ಇಬ್ರು. ಅವ್ನ್ ಬಿತ್ಕೊಂಡ ತಕ್ಷಣ ನೀವಿಬ್ರು ಅವ್ನ ಮ್ಯಾಗ್ ಬಿತ್ಕೋಬೇಕು. ಆ ತರ ಓದಿರಿ, ತಳಗ ಹಚ್ಕೋಬೇಡ್ರಿ. ಹೆಣ್ಮಗಿನ ಒಳಗ್ ಕೊಡಕ್ ನಾಟಕ ಮಾಡ್ತೀಯೇನ? ಬಿಡೋ ಬಿಡೋ ಅಂತ ಹೇಳಿದ್ದು. ನೋಡ್ರಿ ನೋಡ್ರಿ, ಊರ್ ಮಂದಿ ಎಲ್ಲ ಹೆಂಗ್ ಮಾತಾಡಕತ್ತಾರ. ನೀನ್ ಮಾಡೋದ್ ಕರೆನೇ ಹಂಗಾರ? ನೀನೇನು ಒಳ್ಳೆಯವನ್ ಅನ್ಕೊಂಡ್ಬಿಟ್ಟಿದೆ. ಇಂಥದ್ದೆಲ್ಲ ಬಂದಾಗ ಕ್ಯಾನ್ಸರ್ ಅಂತ ಎಲ್ಲ ಬಂದಾಗ ನೀನ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿ ಅನ್ಕಂಡಿ ನಿಂಗ್ ಬಂದಿಲ್ಲ ಬಿಡ. ನಿಂಗ್ ಒಳ್ಳೆ ಬುದ್ಧಿ ಬರಕಿಲ್ಲ, ನೀನ್ ಕೆಟ್ಟಡ್ಕ ಇದ್ದಿ, ನಿನ್ಗ ಒಳ್ಳೆ ಬುದ್ಧಿ ಬರಕಿಲ್ಲ. ನೀನು ನಿಮ್ಮ ಅವ್ವನವ ಭಾರಿ ಮಿಟ್ಟು ಕೊಡ್ತಾ ಮನ್ಯಾಗ ಹೋದ್ನಾಗ ನಿಮ್ಮ ಮಾರಿ ಹಬ್ಬ ಆಳಿಸ್ತೀರಿ. ಫಸ್ಟ್ ಬಿಡ್ರಿ ಆ ಹುಡುಗಿ ಪುಷ್ಪನ ಹೊರ ಕರ್ಕೊಂಬ. ನನ್ಗ ಕ್ಯಾನ್ ಹತ್ತಿಸ್ಬೇಡ್ರಿ, ನಾನ ದರದರ್ನ ಎಳ್ದು ಬಿಟ್ಬಿಡ್ತೀನಿ ನೋಡ. ಅಯ್ಯೋ ಲಕ್ಷ್ಮೀತೆ, ಇವ್ರನ್ನ ಏನ್ ನೋಡ್ಕೋತಿ ಹೇಳಿ. ಎಳದ್ ಬಿಸಾಕ್ ಕೇಳಕ ಅವನ್ನ ಇಲ್ಲ ಸರ್ಕಾಯ್ತಾಗ ನಾವ್ ಎಳ್ದ್ ಬಿಸಾಕ್ತಿವಿ. ಬಡ್ಡಿ ಮಗ ಒಪ್ಪುದೇ ಇಲ್ಲ ಅಂತಾನ. ಅದನ್ನ ಬಾಗ್ಲ ಹಿಂಗ್ ಸರ್ಸಕ್ ಏಟ್ ನಾಟಕ ಅಂತಾನ. ಸರ್ಕ ಒಂಚೂರು. ಏಯ್ ಸರ್ಕಳೋ ಕಡೆ ಸರ್ಕಳು. ಆ ಹೆಣ್ಮಗಿನ ಇದ್ ಮಾಡ್ಕೊಂಡು ನೀನು ನಾಟಕ ಮಾಡ್ಕೊಂಡು ನನಗೆ ಮದುವೆ ಮಾಡಿದ್ರೆ ಚಿಂತೆ ಇಲ್ಲ ನೀನು. ನನಗ್ ಬೇಕು ಆಗಿಲ್ಲ. ಬೇಕಾದ್ರೆ ಆ ಹೆಣ್ಮಗಿನ ಹೊರಗಡೆ ಬಿಡು. ಆ ಹೆಣ್ಮಗ ಎಷ್ಟು ಅಯ್ಯ ಅಂತ ಐತೋ ಬಿಡ್ಲಾ ಹೆಣ್ಮಗಿನ ಬಿಡಲ್ಲ. ಇಲ್ಲ ಪುಡ್ಡಿ ಮಗನ, ನಾನ್ ಕೈ ಹಿಡಿಯುವಷ್ಟು ಎಳೆಯುವಷ್ಟು ಅದ್ರಂಕಾರ ಬಂದೈ ನಾನು ಹಿಂಗ ಮಗನ. ಚಪ್ಪಲ್ ಹರಿತಾವ್ ನೋಡ. ನತ್ತು ತಲೆಗ ಹಚ್ಕೊಳಕಿಲ್ಲ, ಮಡ್ರು ಮಾಡ ಹೋಗ್ಬಿಡ್ತೀನಿ ಇವತ್ತು. ಯಾರು ಚಿಂತೆ ಹಚ್ಕೊಳಕಿಲ್ಲ. ನಾನೀ ಮನೆ ಬಾಗು ತೆಗಿಯಕ್ ಬಿಡಕಿಲ್ಲ ಅಷ್ಟೇ. ಪುಷ್ಪ ಎಟ್ಟಿಯಾಗಿಲ್ಲ, ಇಲ್ಲ ಇಲ್ಲ. ಪುಷ್ಪ ಅಟ್ಟಿಯಾಗಿಲ್ಲ ಅಂದಾಗ ನೀನ್ ಎದಕ್ಕ ಭಾಗವತ್ರ ನಿಂತಿ? ಪುಷ್ಪ ಅಟ್ಟಿಯಾಗ ಅವಳ ನನಗ್ ಗೊತ್ತೈತಿ. ಪುಷ್ಪನ ಇದ ಮನ್ಯಾಗ ಕೂಡಾಕಿ ಏನಂದ್ ನನಗ್ ಗೊತ್ತೈತಿ. ಮುಚ್ಕೊಂಡ್ ಬಿಟ್ಬಿಟ್ರು ಚಂದ ಇರ್ತಾವ ಮಗ. ಇಲ್ಲ ಅಂದ್ರ ನೋಡ ಇವತ್ತು ಸಾಯ್ಸ ಹೋಗ್ತಿವಿ ನಾವು. ಈಟು ಮಂದಿ ಬಂದಿವಿ ಅಂದಾಗ ಸಾಯ್ಸಕ್ಕಿಲ್ಲೇನ? ನಾವ್ ತಲೆಗ ಹಚ್ಕೊಳಕಿಲ್ಲ. ನಿನ್ ಕ್ಯಾನ್ಸರ್ ಬಂದು ಹೋಗೋದಲ್ಲ ಕೊನೆ ಅಕ್ಕ. ಇಂಥವೆಲ್ಲ ಬಂದು ಇದ್ ಮಾಡೇ ಹೋಗ್ಬಿಡ್ತೀಯ ನೋಡ. ಬಿಡಂತ ಹೇಳಿದ್ದು. ಅತ್ತೆ ನಾನು ಇಟ್ಕೊಂಡ್ ಹೇಳ್ತೀನಿ ಇರತ್ತೆ ಅವನ್ನ. ಇರು ಲಕ್ಷ್ಮಿ ಅತ್ತೆ. ನನ್ ಮಗನ್ ಇಟ್ಕೊಂಡ್ ಹೇಳಿ ಏನೋ ಅಂತ ಚಂದ ಎರ್ರ ಮೀರಿ ಹೊಡಿಬೇಕಂತ ಆಸೆ. ಅದೇನ್ ಮಾಡ್ತೀವಿ, ಅವಳ ಏನ್ರು ಪಕ್ಕದವಳೆ ಬೇಡ. ಇಟ್ಕೊಂಡ್ ಎಳ್ದು ಬಿಸಾಕ್ಬಿಡ್ತೀನಿ ನೋಡತ್ತೆ. ಎಳ್ದು ಬಿಸಾಕಿ ಆ ಭಾಗವನ್ನ ಸರಿಸ್ತೀನಿ ಇರತ್ತೆ ನಾನು. ಉತ್ತನ್ ಮಗನ ಬಾರಿ ಕಡೆ ಬಾರು. ನಿನ್ ನೋಡಿದ್ರೆ ಒಂದ್ ಆಳ್ ನೆನ್ಪ್ ಬರ್ತೈತಿ. ತಂಗಿಗೆ ಕೊಡ್ರು ಕಿಮ್ಮತ್ತ, ಆಸ್ತಿ ಹಣ ಇಲ್ಲತ್ತ. ಆಸ್ತಿಯಿಂದ ಹೋದರ ರಕ್ತ ಸಂಬಂಧಕ ಕೊಡೋ ಕಿಮ್ಮತ್ತ. ಏಯ್ ಬಿಡು ಇಬ್ರು ಹಿಡ್ಕೊಂಡು ಎಲ್ದಾಡ್ ಬಿಟ್ಬಿಟ್ರು. ನಮ್ಮ ಮನ್ಯಾಗ ಯಾರು ಇಲ್ಲ ಅಂತ ಹೇಳಕತ್ತಿಲ್ಲ. ನಾ ಪುಷ್ಪನ್ ಕೊಡಕಿಲ್ಲ ಕಟ್ರು. ಬಿಟ್ರು ಉತ್ತಮ ಮಗನ ಬಿಡು. ಪುಷ್ಪನ ಮಟ್ಟಿಯಾಗಿಲ್ಲ, ಇಲ್ಲ ಎರಡು ಸಾರಿ ಬರ್ಕೋಬೇಕು ನಿನ್ನ ಹತ್ರ ನಾನು. ಪುಷ್ಪನ ಮಟ್ಟಿಯಾಗಿಲ್ಲ. ನಾ ಮಟ್ಟಿಯಾಗಿಲ್ಲ. ಬೆಂಗಳೂರಾಗ ಕರ್ಕೊಂಡು ಹೋಗಿರ್ತೀವಿ. ಹಾಕಿ ಅವ್ನ ಪೇಪರ್ ಏನ್ ಜೊತೆ ಲವ್ ಮಾಡ್ತಿದ್ಲು, ಅದಕ್ಕೆ ಕರ್ಕೊಂಡು ಹೋಗಿರ್ತೀವಿ. ನನ್ಗೆ ಗೊತ್ತೈತಿ ನನ್ಗೂ ನಮ್ಮ ಅವ್ನ್ ಮಾತ್ರ ಗೊತ್ತಿರ್ತಿ. ಅಯ್ಯೋ ನನ್ಗೆಲ್ಲ ವಿಚಾರ ಗೊತ್ತಾಯ್ತು. ಯಾರಿಂದ ಗೊತ್ತಾಯ್ತು. ನೀನು ನಿಮ್ಮವ್ವ ಇಬ್ರು ಮೊನ್ನೆ ಮಾತಾಡ್ಕೊಂಡು ಹೆಣ್ಮಗಿ ಕಪಲ್ ಕೊಡ್ದಲ್ಲ ನೀನು ಅಲ್ಕಟ್ಟ ಮಗ. ಅವಾಗ್ಲೇ ಗೊತ್ತಾಯ್ತು. ಚಿನ್ನಾರಿ ಮತ್ತು ಮದುವೆ ಮಾಡ್ಕೊಟ್ಬಿಟ್ರೆ ಎಲ್ಲ ಆಸ್ತಿ ಎಲ್ಲ ಹೋಗ್ಬಿಡುತ್ತೋ. ಇದಕ್ಕೆ ಜಮೀನ್ ಹೋಗುತ್ತೆ, ಮತ್ತೆ ಸೈಟ್ ಹೋಗುತ್ತೆ, ಎಲ್ಲ ಹೋಗುತ್ತೆ, ಒಂದ್ ಮನೆ ಹೋಗುತ್ತೆ, ಎಲ್ಲ ಹೋಗ್ಬಿಡುತ್ತೆ. ನಾವು ಒಟ್ಟೂರೀಗ ಹೆಣ್ಮಗಿನ ಮನ್ಯಾಗ ಕೂಡಾಕಿ ಬಡ್ದು ಮಾಡ್ತಿರಲ್ಲ. ನನ್ಗೆ ಗೊತ್ತೈತಿಲ್ಲ. ಉತ್ತನ ಮಗನ ಬಿಡು ಅಂತ ಹೇಳಿದ್ದು. ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು. ಎಳ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎರ್ರ ಮೀರಿ ಓಡಿಸಿ ಬಂದ್ರ ಬುದ್ಧಿ ಕಲಿತಾರ ಅವಾಗ. ಒಂದ್ ಹೆಣ್ಮಗಿನ ಒಡಿಯೋದು ಮಾಡೋದು ಇಂಥವೆಲ್ಲ ಮಾಡ್ತಾರೆ. ಕರ್ಕೊಂಡೋಗಿ ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕು. ಅಯ್ಯಯ್ಯೋ ಇದೇನಪ್ಪ ಭಗವಂತ, ಇವ್ರು ನೋಡ್ರಿ ಹಿಂಗನಕತ್ತಾರ. ಕಂಪ್ಲೇಂಟ್ ಕೊಟ್ಬಿಟ್ರ ನಾನು ನನ್ ಮಗ ಜೈಲಾಕ್ ಹೋಗ್ಬೇಕು. ಮೊದ್ಲ ಸಾಯಿ ಅವನು ನಾನು ಇಬ್ರು ಜೈಲಾಕ್ ಕೊಳಿಬೇಕಾ? ಏನ್ ಮಾಡುದು ಒಂದು ಅರ್ಥನ ಆಗ್ಬೋಲ್ದಲ್ಲ. ಅಯ್ಯೋ ಭಗವಂತ, ಎಂತ ಪರಿಸ್ಥಿತಿ ತಂದಿಟ್ಟಪ್ಪ. ಅಯ್ಯಯ್ಯೋ ಯಾವ್ದೇವ್ರಾರು ಕಾಪಾಡ್ರಪ್ಪ ನಮ್ಮ. ಅಲ್ರಿ ಅವರೆಲ್ಲ ಅಷ್ಟು ಚಟ ಮಾಡಕತ್ತಾರ. ಪುಷ್ಪ ಒಳಗಿಲ್ಲ ಅಂದಾಗ ಬುಡಕ್ಕೆ ಏನೈತಿ ನಿನ್ಗ? ಸರ್ಕಂತ ಹೇಳಿದಿಲ್ಲ, ನಾ ಆರಾಮ ಬಂದ ಎಲ್ಲ ಕೊಡ್ತೀನಿ ನೋಡ. ಎಳಿಲ್ಲ ಸುಂದ್ರ ಐತ ಕಳಿಲ್ಲ. ಎಲ್ದು ಬಿಸಾಕ್ಬಿಟ್ಟು ಬಾಗ್ಲಾದ ಇದ್ ಮಾಡ್ಲಾ. ಸರಿಸ್ಲಾ ಸುಂದ್ರ. ಆಯ್ತು ಇರಕ್ಕ. ಫಸ್ಟ್ ಎಳ್ದು ಬಿಸಾಕ್ತೀನಿ ಇರಕ್ಕ. ಪುಷ್ಪನ ಈ ತರ ಕೊಡಕ ನನಗೆ ಗೊತ್ತೈತಿ. ನನ್ ಕರೆ ಗೊತ್ತೈತಿ. ನಂಗೆ ಯಾರೋ ಬಂದ್ ಹೇಳಿದ್ರು ಅವ್ವ ಮಗ ಇಬ್ರು ಸೇರ್ ಕೊಡಕಲ್ಲ. ಇವತ್ತೈತಿ ಇವ್ರು ಇಬ್ರು ತಿಥಿ. ಅಯ್ಯಯ್ಯೋ ನಾನ್ ನನ್ ಮಗ ತಪ್ಲಾಕಂಡ್ವಲ್ಲಪ್ಪ. ಪುಷ್ಪ ಒಳಗಿರೋದು ಗೊತ್ತಾಗ್ಬಿಡ್ತಲ್ಲಪ್ಪ. ಏನಪ್ಪ ಮಾಡುದು ಭಗವಂತ, ನೀನ ಕಾಪಾಡಪ್ಪ. ಅಯ್ಯಯ್ಯೋ ಹರೇ ಕೃಷ್ಣ. ಅಯ್ಯಯ್ಯೋ ಯಾರು ದೇವ್ರ ಕಾಪಾಡ್ರಪ್ಪ. ಶಿವಪ್ಪ ನೀನ ಕಾಪಾಡಪ್ಪ. ಅಯ್ಯಯ್ಯೋ ದೇವ್ರೆ ಉಲ್ಗಮ ಸತ್ತಿಲ್ಲಮ್ಮ. ನೀನ ಕಾಪಾಡಮ್ಮ. ನಡೀರಿ ಎಲ್ಲ ಒಳಗ್ ನಡೀರಿ. ಪುಷ್ಪಕ ಒಳಗ ಕುಂತಾಳ, ಅಳ್ತಿರ್ತಾಳ. ನಡೀರಿ ಏನ್ ಮಾಡಕತ್ತಾಳ ನೋಡ್ಮಂತ. ನಡೀರಿ ಮೊದ್ಲು ನಡೀರಿ ಒಳಗೆಲ್ಲ. ಪುಷ್ಪ ಅಯ್ಯಯ್ಯೋ ಪುಷ್ಪ ನೋಡಿ ಇಲ್ಲಿ ನಿಮ್ಮ ಹತ್ರ ಬಂದಿನಿ. ಪುಷ್ಪ ಇದೇನ್ ಲಕ್ಷ್ಮಿ ಅಮ್ಮ, ನೀವೆಲ್ಲ ಹೇಳ್ದಾಗ ನಾನ್ ನಂಬ ಇದ್ದಿಲ್ಲ. ಒಂದ್ ಕಿತ ನೋಡಮ್ಮ ಅನ್ಕ ಬಂದದ್ದು. ಅಯ್ಯೋ ಪುಷ್ಪನೇನಮ್ಮ ಹಿಂಗ್ ಕೂಡಾಕವ್ರ. ಅಯ್ಯೋ ಭಗವಂತ, ಇದೇನ ಇದು ಹೆಣ್ಮಗಿನ್ ಮಾಡಿರೋದು ಇವ್ರು. ವಾ ಒಬ್ಬೊಬ್ಬ ಭಾರಿ ಛತ್ರಿ ಬಿಲ್ಲಿ ಅವ್ರ ಬುಡ ಇವ್ರು. ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಇಷ್ಟೆಲ್ಲಾ ಮಾಡ್ತಾರೆ ಏನ? ಅಯ್ಯಯ್ಯೋ ಭಗವಂತ, ತಗ್ಲಾಕ ಬಿಟ್ಟವಲ್ಲಪ್ಪ. ಏನಪ್ಪ ಮಾಡೋದು? ಪುಷ್ಪ ನೋಡುದು ಈಟ್ ಮಟ್ಟ ಕಟ್ಟಕೊಂಡೆ ನನ್ ಮಗ. ಹೊಡೆದಿರಂಗು ಅವನ ಒಂದೆರಡು ಏಟ. ಯಪ್ಪೋ ತಗ್ಲಾಕ ಬಿಟ್ಟನಲ್ಲಪ್ಪ. ಏನಪ್ಪ ಮಾಡೋದು? ಒಂದು ಅರ್ಥನ ಆಗ್ವಲ್ದು.
ಏನ ಅರ್ಚನಮ್ಮ ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಹೇಳಿ ಒಳಗಿಂದ ಉರಿಯಕತ್ತೈತಲ್ಲ. ನೋಡು ಲಕ್ಷ್ಮಕ್ಕ ಸಾವ್ಕಾರ ಎಲ್ಲ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡಿದ್ರು. ನೋಡಿ ಇವಾಗ ಉರ್ಕಂಡ್ ಸಾಯಿ ಲೌಡಿ. ಇಂಥ ಕೆಲ್ಸಗಳು ಮಾಡ್ತೀಯಲ್ಲ ನೀನು. ಅಲ್ಲ ಕಣ್ ಲಕ್ಷ್ಮಿ ಅಮ್ಮ, ನೋಡ ಲಕ್ಷ್ಮಿ ಅಮ್ಮ, ಹೆಣ್ಮಗಿನ ಹೆಂಗ್ ಕಟ್ಟಕೋರೆ. ಅಯ್ಯೋ ನೇಹಮ್ಮ ಎದಳ್ಸು ಮ್ಯಾಕ. ಹ್ಞೂ ನಿನ್ನ ಆದ್ನಿನ್ ಎದಳ್ಸು. ಅಯ್ಯೋ ಎಂತ ಪರಿಸ್ಥಿತಿ ಬಂತ ಮಾರೈತಿ. ದುಡ್ಗೋಸ್ಕರ, ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ತಾನ್ ಸತ್ರು ಚಿಂತಿಲ್ಲ, ತನ್ ತಂಗಿರೋ ಎಲ್ಲ ಬದುಕ್ಬಾರ್ದಂತ ಈ ತರ ಮಾಡ್ತಾರಲ್ಲೋ. ಎದಳ್ಸ್ಮ್ಯಾಕ, ಎದಳ್ಸ್ಮ್ಯಾಕ ಹೆಣ್ಮಗಿನ. ಪುಷ್ಪ ಪುಷ್ಪ ಎದಳ ಮ್ಯಾಕ. ಅಯ್ಯೋ ಭಗವಂತ, ಈ ಹೆಣ್ಮಗಿನ ಏನಪ್ಪ ಹಿಂಗ್ ಕಟ್ಟಕ್ಕವನ ನನ್ ಗಂಡ. ಇಂತ ಕೆಟ್ಟಡ್ಕ ಆಗ್ತಾನಂತ ಅನ್ಕೊಂಡ ಇದ್ದಿಲ್ಲಲ್ಲಪ್ಪ. ಅಯ್ಯೋ ಪುಷ್ಪ ಪುಷ್ಪ ಎದಳ ಮ್ಯಾಕ. ಪುಷ್ಪ ಪುಷ್ಪ ಏನ ಕಳ್ತಿಪ್ಪಮ್ಮ ತಗ್ಲಕಂಬಿಟ್ಟಿ ಅಂತ ಮಾತಾವಲ್ಲಿ ಮಾತಾ ಬರೋದು. ಒಳ್ಳಿ ನೋಡಿ ನಕ್ಕಾಳ ಪ್ರೀತಿ ಮಾಡಕ, ಕಂಟಿ ಕುಡಿತಾರೀಗ ನೋಡಿ ಬರಕ. ಅದ್ಗೆ ಲಕ್ಷ್ಮಿ ಆಂಟಿ ಎಲ್ಲಾರು ಬಂದ್ಬಿಟ್ರ. ಅಯ್ಯೋ ಭಗವಂತ, ನನ್ಗಂತೂ ಒಂದು 4 ದಿನ ಆಗಿತ್ತು. ಎಷ್ಟು ಚಿಂತೆ ಇಸೆ ಕೊಟ್ರು ಗೊತ್ತಾ. ನನ್ ಕೈಲಂತೂ ತಡ್ಕೊಳಕ್ ಆಯ್ತಿದ್ದಿಲ್ಲ. ಯಪ್ಪ, ಅಣ್ಣ ಈ ತರ ಮಾಡ್ತಾರಂತ ನಾ ಅನ್ಕೊಂಡ ಇದ್ದಿಲ್ಲ. ಅಣ್ಣ ಅಮ್ಮ ಇಬ್ರು ಸೇರಿ ಚೆನ್ನಾಗಿ ಹೊಡ್ದಾಕ್ಬಿಟ್ರು. ಯಪ್ಪ, ನನ್ ಕೈಲ ಆಗ್ತಾನೆ ಇಲ್ಲ ಕಣತ್ಗೆ. ಹಣ ಆಸ್ತಿ ವಿಚಾರಕ್ಕ ತಂಗಿ ಹೊಡಿತಾನಲ್ಲ, ಎಂತ ಸುಳ್ಳ ಮಗವನ. ಮಗಳು ಹೊಡಿತಾಳಲ್ಲ, ಇವಳೆಂತ ಕೆಟ್ಟಾಡ್ತಿ ಅವಳೆ. ಬಿಡೋದ್ ಬೇಡ ಕಣ್ ಲಕ್ಷ್ಮಿ ಅಮ್ಮ. ಇಬ್ರು ಹೇಳ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕ್ಸು. ಅವಳೆ ಯಾಮಿನಿ ಯಮುನಾ ಮೇಡಮ್ ಹೇಳು. ಯಮುನಾ ಕೃಷ್ಣಪ್ಪ ಆದ್ರ ಸರಿಯಾಗಿ ಬಿಡ್ತಾರ. ಅವಳ್ಗ ಹಂಗಂಗ್ ಹೇಳಕ್ ಹೋಗ್ಬೇಡ. ಯಮುನಾ ಕೃಷ್ಣಪ್ಪ ಆದ್ರ ಸರಿಯಾಗಿ ಬಿಡ್ತಿರ್ತಾರ, ಕರ್ಕೊಂಡೋಗ್ ಸೇರ್ಸು. ಏ ಇಲ್ಲ ಕಣ ಬರೆಯೋ. ಯಾರ್ ಬಿಟ್ರು ನಾನ್ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ. ಕೃಷ್ಣಪ್ಪ ಯಮುನನ ಹತ್ರನ ಕರ್ಕೊಂಡ್ ಹೋಗ್ಬಿಡಾದಿ ಇವ್ರಿಬ್ರು. ಸ್ವಂತ ಮಗಳಿಗೆ ಈಟೊಂದ್ ಮೋಸ ಮಾಡಿ ಸ್ವಂತ ತಂಗಿಗೆ ಈಟ್ ಮೋಸ ಮಾಡೋನಲ್ಲ, ಇವನ್ ಎಂತ ಕೆಟ್ಟಾಡ್ತಿರ್ಬೇಕು. ಅದಕ್ಕೆ ಇವನ್ ಪುಷ್ಪನ್ನ ನನಗ್ ಗೊತ್ತಿತ್ತು ಇಲ್ಲ ಇಟ್ಟಾನ ಅಂತೇಳಿ ಯಾರೋ ಬಂದ್ ಹೇಳಿದ್ರು ನನ್ ಜೊತೆಕ, ಹಿಂಗ್ ಮಾಡೋನ ಹಿಂಗ್ ಬಿಟ್ಟವನ ಅಂತೇಳಿ. ಅದಕ್ಕ ಕರ್ಕೊಂಡ್ ಬಂದಿದ್ ನೋಡ. ಇವತ್ ನೋಡು, ಇವತ್ತೆಲ್ಲ ಸತ್ಯ ಬಂಡವಾಳ ಹೊರಕ್ ಬಂತು. ಹಿಂಗ ಯಾರಾದ್ರೂ ಅಷ್ಟೇ ಇಂತವೇ ಮಾಡೋದು ಬಡ್ಡಿ ಮಕ್ಳು. ಅಲ್ಲ ಕಣ್ ಲಕ್ಷ್ಮಿ ಅಮ್ಮ, ಇಂಥವೆಲ್ಲ ಫೋನ್ ಆಗ ಟಿವಿ ಆಗ ನೋಡ್ತಿದ್ವರ್ ನಾವು. ನಮ್ಮೂರಾಗ ಇಂಥವೆಲ್ಲ ನಡೀತಾವಲ್ಲ ನೋಡ. ಒಬ್ಬೊಬ್ಬ ನಾನ್ ಅರ್ಚನಮ್ಮ ಬದ್ಲಾಗೋಳ ಕೂಡ. ಡಾಕ್ಟ್ರಮ್ಮ ಬದ್ಲಾಗೋಳ. ಒಳ್ಳೆ ಬುದ್ಧಿ ಕಲ್ತವಳ ಅಂತಂದ್ರೆ ಇವಳು ಇನ್ನ ಕೆಟ್ಟಡ್ಕೆ ಆಗೋಳ ಬಿಡ. ಅವ್ನ್ ನೋಡ್ದ ಕೆಟ್ಟಡ್ಕ ಮಿಡ್ರು ಕುಡ್ತಾ ಸುಳ ಮಗ ಆಗವನ. ಅಂತವಕ್ಕೆಲ್ಲ ಒಳ್ಳೆ ಬುದ್ಧಿ ಯಾವಾಗ ಬರುತ್ತೋ ಉದ್ದಾರ ಆಯ್ತಾವ ಅವು. ಅಯ್ಯೋ, ಈಗಿನ ಕಾಲದಾಗ ಯಾವ ಅಕ್ಕ ಅಮ್ಮ ಅಪ್ಪ ತಮ್ಮ ಅಣ್ಣ ತಂಗಿ ಯಾರು ಆಗಕ್ಕಿಲ್ಲ. ಅಪ್ಪ ಅಮ್ಮನೂ ಕಷ್ಟವೇ, ಅಕ್ಕ ತಮ್ಮನೂ ಕಷ್ಟವೇ, ಅಣ್ಣ ತಂಗಿನೂ ಕಷ್ಟವೇ. ಯಾರು ಆಗಕ್ಕಿಲ್ಲ ಬಿಡು ಸೌಕರಪ್ಪ. ನೋಡ್ದ ಸೌಕರನ ಯಾವ ತರ ಮಾಡೋರ. ಸ್ವಂತ ತಂಗಿಗ ಈ ತರ ಮೋಸ ಮಾಡೋರೆಲ್ಲ ಉದ್ದಾರ ಆಗ್ತಾರೇನ ಇವ್ರು. ಏ ಲಕ್ಷ್ಮಿ ಅಮ್ಮ, ಫಸ್ಟ್ ಕಂಪ್ಲೇಂಟ್ ಕೊಡು. ಯಮುನಮ್ಗುವ ಕೃಷ್ಣಪ್ಪಂಗುವ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಚೆನ್ನಾಗ್ ಬಡ್ಸು. ಇವಂಗ ಕ್ಯಾನ್ಸರ್ ಬಂದ್ ಸಾಯೋದಲ್ಲ, ಇನ್ನ ಏನಾದ್ರು ಬಂದ್ ಸಾಯ್ಬೇಕು. ಆ ತರ ಮಾಡು, ಸರಿಯಾಗ ಬಡ್ದಿಡು. ಸುಮ್ನ ಬಿಡಕ್ ಹೋಗ್ಬಿಡಕ ಲಕ್ಷ್ಮಿ ಅಮ್ಮ. ನಾನೇ ಹೇಳ್ಕೊಂಡ್ ಬರ್ತೀನಿ. ಫಸ್ಟ್ ಹೆಣ್ಮಗುನ್ ಬಿಡಿಸ್ರಿ, ಕೆಳಕ್ ಇಳಿಸ್ರಿ. ಯಪ್ಪ ಎಷ್ಟ್ ದಿನದಿಂದ ಕಟ್ಟಿರ್ಕವನೋ ಭಗವಂತ. ನಮ್ಗ ಮೊನ್ನೆ ಗೊತ್ತಾಗೈತಿ. ನಮ್ಮ ಮೊನ್ನೆ ಗೊತ್ತಾಗಿದ್ರು ನಾವ್ ಒಂಚೂರು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡ್ ಇದ್ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಿದ್ವಿ, ಹೆಂಗ ಕರ್ಕೊಂಬರ್ದು ಬಿಡುದು ಅಂತ ಹೇಳಿ. ಅದಕ್ಕ ಇವತ್ತು ಬಂದಿವಿ. ಹೆಂಗೋ ಗೊತ್ತಾಗಿದ್ಕ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಇವ್ರು ಇನ್ನ ಎಷ್ಟ್ ಮೋಸ ಮಾಡೋರು. ನೇಹಕ ನಿನ್ಗೂ ಯಾಮರ್ಸಿದ್ರು ನೋಡಿ ಇವ್ರು. ನಾನಂತೂ ಮೊದ್ಲಾಗ ಹೇಳ್ತೀನಿ ಕಲ ಸುಂದ್ರ. ಇವನ್ಗ ಕ್ಯಾನ್ಸರ್ ಬಂದು ಯಾಕಾರ ಹೋಯ್ತಾನ ನನ್ನ ಗಂಡ ಬದ್ಲಾಗವನೆ ಅಂತಿದೆ. ಹಂಗಿಲ್ಲ, ಕ್ಯಾನ್ಸರ್ ಬಂದು ಇನ್ನ ದೊಡ್ಡ ರೋಗ ಬಂದು ಹೋಗಕ್ಕೆ ಬಡ್ಡಿ ಮಗ. ಏಟ್ ಒಟ್ಟ ಉರ್ಸ್ಕಂತಾನೆ ಗೊತ್ತಾ ನನ್ನ. ಇಷ್ಟು ಒಟ್ಟ ಉರ್ಸೋನ ಹೆಣ್ಮಗಿನ ಅಂದ್ರೆ ಆಸ್ತಿಗೋಸ್ಕರ ಉಳ್ಕೋಬೇಕೆ ಅವನು. ಕೆಟ್ಟಡ್ಕ. ಅವಳು ಹೋಗ್ಬೇಕು, ಅವಳು ಮಿಡ್ರು ಬಿಡ್ತಾಳ ಮತ್ತೆ. ಅವಳಿಗ ಬರಬಾರ್ದು ಒಂದು ಹೋಗ್ಬೇಕು. ಅಷ್ಟು ವಯಸ್ಸಾಗೈತಿರು ನನ್ನ ಮಗಳು ಅಪ್ರೂಪಕ್ಕೆ ಬಂದಾಳ. ಮದುವೆ ಮಾಡಿ ಕಳ್ಸು ಮಾತಾಗ ಅವಳಿಗೆ ಏನ್ ಬರ್ಬೇಕು. ಇಷ್ಟು ದಿನ ತಿಂದಿಲ್ಲ ಅದು. ನನ್ನ ಮಗನ ತಿಂದಾನ, ನನ್ನ ಮಗಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಕಳ್ಸ್ಬಿಡು ಬಂದಿಲ್ಲ. ಮುತ್ತನ್ ಲವ್ ಮಾಡಕತ್ತಾಳ ಅನ್ಬಿಟ್ಟಿದ್ರ ಮಾಡೋಳಲ್ಲ. ಏಟೈತಿ ನೋಡ. ಹೌದು ಕಣ್ ಲಕ್ಷ್ಮಿ ಅಮ್ಮ. ನೇಹಮ್ಮ ಹೇಳ್ತಿರೋದ್ ಕರೆ ಐತಿ. ಇಂಥವಕ್ಕೆಲ್ಲ ಬಂದ್ ಹೋಗ್ತಾವ್ ನೋಡ್ಕ. ಬರೀ ಅನ್ಯಾಯ ಮಾಡ್ತಾವೆ. ಆ ಹೆಣ್ಮಗಿಗೆ ಅನ್ಯಾಯ ಮಾಡಿ ನೋಡಿ ಏಟೈತಿ. ಉದ್ದಾರ ಆಗಕ್ಕಿಲ್ಲ ಈ ಕಂಟಿ ನನ್ ಮಗ, ಉದ್ದಾರ ಆಗಕ್ಕಿಲ್ಲ ಬಿಡ. ಏಟ್ ದುರಂಕರದಲ್ಲಿ ಆಡ್ತಾನ. ಅಬ್ಬೊಬ್ಬೊಬ್ಬ. ಇಲ್ಲ ಸೌಕರಪ್ಪ, ಫಸ್ಟ್ ನ್ಯಾಯ ಹಾಕ್ಸಿ ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಬಡಿಬೇಕು ಸರಿಯಾಗಿ. ನಾನೇ ಕೈಯಾಗ ಬಡಿಸ್ಬೇಕು. ಮುತ್ತುಂಗುವ ಮತ್ತ ಪುಷ್ಪಂಗುವ ನ್ಯಾಯದಾಗ ಮದುವೆ ಆಗ್ಬೇಕು. ನಾನ ಹೇಳಕತ್ತಾನೆ ಇಬ್ರಿಗೂ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಚಂದ್ರಕಲಾ ಅಮ್ಮ ಬಾಳ ಒಳ್ಳೆ ಐತಿ. ಅವ್ರಿಬ್ರಿಗೂ ಮದುವೆ ಆಗ್ಬೇಕು. ನನ್ನ ಗಂಡಗೂ ನಮ್ಮ ಅತ್ತೆಗೂ ಅವಳ ಹೊಡಿಬೇಕು, ಪುಷ್ಪನ ಹೊಡಿಬೇಕು. ಅವಾಗಲ ಚಂದ ಇರುತ್ತೆ ನೋಡ. ಅಯ್ಯೋ, ನನ್ ಸೊಸೆ ಏನಪ್ಪ ಇಂತ ಐಡಿಯಾ ಕೊಡ್ತಾಳ ನನ್ನ ಎದುರಿಗಿಯ. ನನ್ ಮಗಳು ಮದುವೆ ಮಾಡ್ತಾನ, ಮುತ್ತುಗೂ ಮದುವೆ ಮಾಡ್ತಾಳ. ಅಯ್ಯೋ, ನನಗ ಓಡಿಸ್ತಾಳ. ಯಪ್ಪ ಭಗವಂತ, ಎಂತ ಪರಿಸ್ಥಿತಿ ಬಂತಪ್ಪ. ಸುಮ್ನ ಒಳಗಿಂದ ಮುಚ್ಚಾಕೊಂಡು ಏನಾರು ಮಾಡ್ಬಿಡ್ಬೇಕಿತ್ತು. ನಾವು ಕೂಡ ಎಂತ ಪರಿಸ್ಥಿತಿ ಬಂತ ಮಾರಯ್ಯ ನನ್ಗ. ಅವ್ರಿಬ್ರಿಗೂ ಮದ್ವಿಯಾ, ಪುಷ್ಪಂಗು ಮುತ್ತುಂಗು ಮದ್ವಿಯಾ. ಅಯ್ಯಯ್ಯೋ, ಏನಪ್ಪ ಮಾಡೋದಿದ್ರ ಬಗ್ಗೆ. ನಮ್ಮವ್ವ ಕೊಡೋ ಪ್ಲಾನ್ಗಳೆಲ್ಲ ಇಂಥವ ಇರ್ತಾವ. ನಾನು ಎಲ್ಲಾರು ಬರ ಔಷಧಿ ಕೊಡ್ಸು, ಅವ್ನ ಜೊತೆಕ ಬೇರೆ ಒಂದು ಡಾಕ್ಟರ್ ಜೊತೆಕ ಮದುವೆ ಮಾಡ್ಕೊಟ್ಬಿಟ್ಟು ಮಲಗಿಸ್ಬಿಟ್ರ. ಇವಳು ಸುಮ್ನ ಮದುವೆ ಆಯ್ತಾಳ ಕಣ ಮಾತ್ರ ಕೇಳಲೇ ಇಲ್ಲ ಆಕಿ. ಇಲ್ಲಿ ನೋಡಿದ್ರೆ ಈ ತರ ಇದ್ ಮಾಡ್ತಾವಳಪ್ಪ. ಏನಪ್ಪಾ ಮಾಡುದು. ಅಯ್ಯೋ ಭಗವಂತ, ನನ್ನ ಎದುರು ಆಕಿಗೂ ಅವನಿಗೂ ಮದ್ವಿಯಾ. ಅವಳೇನ ನಾಳೆ ದಿನ ಆಸ್ತಿ ಹಣ ಅಂತ ಹೇಳಿ ಬರ್ಸ್ಕೊಂಡ್ಬಿಟ್ರ ನನ್ಗೇನು ಇಲ್ದ ಹೋಗುತ್ತೆ, ನನ್ನ ಮಕ್ಳಿಗೆ ಏನು ಇಲ್ದ ಹೋಗುತ್ತೆ. ಏನ್ ಮಾಡುದು. ನೋಡಿದ್ರಲ್ಲ ವೀಕ್ಷಕರೇ, ನೇಹ ಹೇಳ್ತಿರೋದ್ ಕರೆ ಐತಿ. ಮುತ್ತುಗುವ ಮತ್ತ ಪುಷ್ಪಂಗುವ ಎಲ್ಲ ಮದ್ವೆ ಆಗ್ಬೇಕು. ಇಬ್ರು ಮದ್ವೆ ಆಗಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಬ್ರು ಬಾಳ ಇಷ್ಟಪಡಕತ್ತಾರ. ಮುಂದಿಂದ
ಇಷ್ಟಪಡೋದ್ ಪಟ್ಬಿಟ್ಟಾರ, ಈಗ ದೂರ ಮಾಡ್ಕೋ ಹಾಕಿಲ್ಲ ಅಂತದಿಲ್ಲ. ಅವ್ರಿಬ್ರು ಮದ್ವೆ ಆಲಿ, ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸ್ಬೇಕಷ್ಟೇ. ಅವ್ರ ಮುಂದೆ ಸರಿಯಾಗಿ ಹೆಣ್ಮಗಿನ ಕೈಯಾಗ ಓಡಿಸಿ ಚಪ್ಲಿಲ್ಲ ಓಡಿಸ್ಬೇಕಿನ್, ಯಾವ್ದ್ರಲ್ಲಿ ಓಡಿಸ್ಬಾರ್ದು. ಒಬ್ಬಂಗು ಅಣ್ಣಂಗು ಅವ್ರ ಹೆಂಗ್ ಹೊಡೆದಾರ ಅದೇ ಸರ ಚಪ್ಲಿ ತಕೊಂಡು ಬಡ್ದು ಬುದ್ಧಿ ಕಲ್ಸಿ ಆ ಹೆಣ್ಮಗನ್ ಕನ್ನ ಎಲ್ಲ ಓದಿಸ್ ಮಾಡ್ದವ್ರೆ ಬಡ್ಡಿ ಮಕ್ಳು. ಇವಂತೂ ಉದ್ದಾರ ಆಯ್ತವೆ, ಹಾಳಾಗೋಗ್ತಾವ ಬಡ್ಡಿ ಮಕ್ಳು. ನೀ ಹೇಳ್ತಿರ ಕರೆ ಐತಿ, ಹಂಗ ಮಾಡೋಣ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.